ಎಂಡಲ್ಲ ಬಾರ್ಸು ಬ್ಯಾಂಡು ಅವ್ರದ್ದು ಯೂಟ್ಯೂಬ್ ಚಾನಲ್ ನಡೀತಿದೆ ನೋಡಿದ್ರೆ ಚೆನ್ನಾಗಿರಲ್ವಾ? ಚೆನ್ನಾಯ್ತಾ? ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಮನೆಗೌಡ ಯೂಟ್ಯೂಬ್ ಚಾನಲ್. ಸೊ ಇವಾಗ ನಾನು ಡಿನ್ನರ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಾಫಿ ಕುಡಿತಾ ಬೆಳಗ್ಗೆ ಎದ್ದು ನೀರು ಕುಡಿದು ಕಾಫಿ ಕುಡಿದು ಕೆಳಗೆ ಹೋಗಿ ಬಂದು ಮತ್ತೆ ಮೇಲೆ ಬಂದಿದ್ದೀನಿ. ಸೊ ಇವತ್ತು ನಾನು ತಿಂಡಿಗೆ ಅಕ್ಕಿ ರೊಟ್ಟಿ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಆಫ್ಟರ್ ಅ ಲಾಂಗ್ ಟೈಮ್ ಅಜ್ಜಿ ಅಕ್ಕಿ ರೊಟ್ಟಿ ತಿನ್ನಬೇಕು ಅಂತ ಇದ್ದಾರೆ. ಸೊ ಹಂಗಾಗಿ ಅವ್ರಿಗೋಸ್ಕರ ಮಾಡ್ತಾ ಇರೋವಂಥದ್ದು ಇವತ್ತು. ಸೊ ಅದ್ರ ರೆಸಿಪಿ ನಿಮಗೂ ತೋರಿಸೋಣ ಅಂತ ಅಂದ್ಕೊಂಡೆ. ಸೊ ಅದ್ರದ್ದು ಬ್ಲಾಗ್ ಆಗಿರುತ್ತೆ ಇವತ್ತು. ಆ್ಯಂಡ್ ಇವಾಗ ಹೋಗಿ ಸ್ವಲ್ಪ ಆಚೆ ಏನು ಸಬ್ಸಿಗೆ ಸೊಪ್ಪು ಮತ್ತು ಹಸಿಮೆಣ್ಸಿಕಾಯಿ ಎಲ್ಲ ತರಬೇಕು. ಸೊ ಅದೆಲ್ಲ ತಗೊಂಡು ಸೊ ಸ್ಟಾರ್ಟ್ ಮಾಡೋಣ ಕುಕ್ಕಿಂಗು. ಆ್ಯಂಡ್ ಆಲ್ಸೋ ಇವತ್ತು ಸ್ವಲ್ಪ ಲೈಟಾಗಿ ಬಿಸಿಲು ಸ್ಟಾರ್ಟ್ ಆಗಿದೆ ಮೈಸೂರಲ್ಲಿ. ನಿನ್ನೆ ಮೊನ್ನೆ 2 ದಿನ ಅಂತೂ ಚೂರು ಬಿಸಿಲಿರಲಿಲ್ಲ. ಬಟ್ಟೆ ಎಲ್ಲ ಇದು ಕಿಟಕಿ ಹಿಂಗೆ ಹಾರಾಡ್ತಾಯಿದೆ. ಸೊ ಬಟ್ಟೆ ಎಲ್ಲ ತೊಳೆದು ಎಲ್ಲ ನೋಡಿ ಹಂಗಂಗೆ ಇಟ್ಟಿದ್ದೀನಿ. ಸ್ವಲ್ಪ ಬಿಸಿಲಿಗೆ ಹಾಕಬೇಕು ಇವಾಗ. ಅಷ್ಟೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸನ್ ಎಕ್ಸ್ಪೋಜರ್ ಇಂದ ನಮ್ಮ ಸ್ಕಿನ್ ಡ್ಯಾಮೇಜ್ ಆಗುತ್ತೆ, ಟ್ಯಾನ್ ಆಗುತ್ತೆ, ಇಲ್ಲ ಅಂತಂದ್ರೆ ಸನ್ ಸ್ಪಾಟ್ಸ್ ಆಗ್ತಾ ಇರುತ್ತೆ. ರಾಂಗ್ ಪ್ರಾಡಕ್ಟ್ ಅನ್ನ ಯೂಸ್ ಮಾಡೋದ್ರಿಂದ ಲಾಂಗ್ ಟರ್ಮ್ ಹಾರ್ಮ್ ಆಗುತ್ತೆ ನಮ್ಮ ಸ್ಕಿನ್. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಯೂಸ್ sunscreen to eventually achieve healthy glowing skin for long term. ಲೇಟರ್ ನನಗೆ ಸಿಕ್ಕಿದ್ದೇನೆ ಹಿಮಾಲಯ ಸನ್ ಪ್ರೊಟೆಕ್ಟ್ ಪ್ಲಸ್ ಅಲ್ಟ್ರಾಲೈಟ್ಸ್ ಸನ್ಸ್ಕ್ರೀನ್. ಸೊ ಇದು ಡೆಲಿವರ್ಸ್ ಟ್ರೂ SPF 50 ಹಾಗೆ PA4+ ಅಂತಾನೆ ಹೇಳ್ಬೋದು. ದಿಸ್ ಇಸ್ ದ ಫಸ್ಟ್ ಸನ್ಸ್ಕ್ರೀನ್ ಐ ಹ್ಯಾವ್ ಸೀನ್ ವಿತ್ 90% ಆಫ್ ನ್ಯಾಚುರಲ್ ಒರಿಜಿನ್ ಇಂಗ್ರೀಡಿಯೆಂಟ್ಸ್. ನಾನಿಲ್ಲಿ 2 lines on 2 fingers ಅನ್ನೋ ಒಂದು ಮೆಥಡನ್ನು ಯೂಸ್ ಮಾಡಿಕೊಂಡು ಈ ಪ್ರಾಡಕ್ಟನ್ನು ಯೂಸ್ ಮಾಡೋದು ಹೇಗೆ ಫೇಸ್ ಮೇಲೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ದಿಸ್ ಇಸ್ ಕ್ಲಿನಿಕಲಿ ಟೆಸ್ಟೆಡ್ ಟು ಡೆಲಿವರ್ SPF 50 PA4+. ಬಟ್ ಈ ಒಂದು ಪ್ರಾಡಕ್ಟಲ್ಲಿ ಮಾತ್ರ ನಾನು ಅದನ್ನು ನೋಡಿದ್ದೀನಿ. ಬೇರೆ ಸನ್ಸ್ಕ್ರೀನಲ್ಲಿ ಇದೆ ಅಂತ ಹೇಳ್ತಾರೆ, ಬಟ್ ದಟ್ ಡಸಂಟ್ ಕಂಟೈನ್ SPF 50. ಇದರಲ್ಲಿ ಅಲ್ಟ್ರಾಲೈಟ್ ಪ್ರೊಟೆಕ್ಷನ್ ಫ್ರಮ್ ದ ಸನ್ ಇರುತ್ತೆ. ಅಷ್ಟೇ ಅಲ್ಲದೆ ದಿಸ್ ಇಸ್ ಸೇಫ್ ಆ್ಯಂಡ್ ಎಫೆಕ್ಟಿವ್ ಅಂತಲೂ ಹೇಳ್ಬೋದು. ಇದರಲ್ಲಿ ಯಾವುದೇ ರೀತಿ ವೈಟ್ ಕ್ಯಾಸ್ಟ್ ಬಿಡೋದಿಲ್ಲ. ಆ್ಯಂಡ್ ಆಲ್ಸೋ ಇದು ಸ್ವೆಟ್ ರೆಸಿಸ್ಟೆನ್ಸ್ ಕೂಡ. ಆ್ಯಂಡ್ ಈ ಪ್ರಾಡಕ್ಟ್ಸು ನಿಮಗೂ ಬೇಕು ಅಂತಂದರೆ ಅಮೆಝಾನ್, ನೈಕಾ, ಫ್ಲಿಪ್ಕಾರ್ಟ್ ಹಾಗೂ ಮಿಂತ್ರಾ ಹಾಗೆ ನಿಮ್ಮ ನಿಯರ್ ಬೈ ಸ್ಟೋರ್ಸ್ಗಳಲ್ಲೂ ಕೂಡ ಸಿಗ್ತಾ ಇರುತ್ತೆ. ನೀವು ಹೋಗಿ ಶಾಪ್ ಮಾಡ್ಬೋದು. ಹಾಗೆ ಲಿಂಕ್ನ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಗೋ ಆ್ಯಂಡ್ ಶಾಪ್ ರೈಟ್ ನಾವ್. ಅಕ್ಕಿ ರೊಟ್ಟಿ ಮಾಡುವ ಕಾರಣ ನಮ್ಮ ಭೂಷಮ್ಮ ಇದಾರಲ್ಲ, ನಮ್ಮ ಅಜ್ಜಿ ಇದಾರಲ್ಲ, ಅವರು ಅಕ್ಕಿ ರೊಟ್ಟಿ ತಿನ್ನಬೇಕು, ಅಕ್ಕಿ ರೊಟ್ಟಿ ತಿನ್ನಬೇಕು ಅಂತ ಇದ್ರು. ಹಾಗಾಗಿ ಇವತ್ತು ನಾನು ನನ್ನ ಸ್ಟೈಲಿನ ಅಕ್ಕಿ ರೊಟ್ಟಿ ಮಾಡೋದಿದ್ದೇನೆ. ಸೊ ಇವರು ಆಲ್ಮೋಸ್ಟ್ ಪ್ಲೇನ್ ಮಾಡ್ತಾರೆ, ಬಟ್ ಇಷ್ಟೊಂದೆಲ್ಲ ತರಕಾರಿ ಎಲ್ಲ ಹಾಕಿ ಮಾಡ್ತಿರ್ಲಿಲ್ಲ. ಏನು ಇವ್ರು ಮಾಡೋದು. ಸೊ ನಾನು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತೀನಿ, ನನ್ನ ಸ್ಟೈಲ್ ಬೇರೆ ಇಟ್ಕೊಳ್ಳೋಣ. ಸೊ ಇವಾಗ ಒಂದು ಇದಾಗಿತ್ತು ಗೈಸ್, ಮನೇಲಿ ಏನೋ ಮೈದಾನ ತೊಗೊಂಡೋಗ್ಬಿಟ್ಟು ಇದೇನೋ ಅಕ್ಕಿ ರೊಟ್ಟಿ ಯಾವುದು ಡಿಫ್ರೆನ್ಸ್ ಗೊತ್ತಾಗಿರ್ಲಿಲ್ಲ. ಹಾಗಾಗಿ ಇವಾಗ ಹೊಸದು ತರಿಸಿ ಹಾಕ್ತಾಯಿದ್ದೀವಿ. ಇದು ಸ್ವಲ್ಪ ರವೆ ಹಾಕ್ತೀನಿ, ಒಂಚೂರು ಬೇಕಾದಷ್ಟು, ಒಂದೇ 1 ಸ್ಪೂನ್ ಅಷ್ಟೇ. ಲಾಸ್ಟ್ ಟೈಮ್ ಮಾಡ್ಕೊಂಡಿದ್ದು ಹೆಂಗಿತ್ತು ಗೊತ್ತಣ್ಣ ಅಕ್ಕಿ ರೊಟ್ಟಿ? ಸೊ ಇದಕ್ಕೆ ನಾವೀಗ ಓಂಕಾಳು ಜೀರಿಗೆ ಹಾಕೊತಾ ಇದ್ದೀನಿ. ನಾನು ಜೀರಿಗೆ ಹಾಕೋತೀನಿ ನಾನು ಆಲ್ಮೋಸ್ಟ್ ಎಲ್ಲ ಅಡುಗೆಗೂ, ನನಗೆ ಇಷ್ಟ ಆಗುತ್ತೆ ಹಂಗಾಗಿ. ಆಮೇಲೆ ಎಲ್ಲನೂ ತುರ್ಗಿ ಹಾಕಬೇಕು. ಏನೇನಿದೆ ಅಂದರೆ ಇಲ್ಲಿ ಈರುಳ್ಳಿ ತುರ್ಕೊಂಡಿದ್ದೀನಿ. ಆಮೇಲೆ ಏನಣ್ಣ, ಸೌಂತೆಕಾಯಿ, ಆಮೇಲೆ ಕ್ಯಾರೆಟ್ ಆಗಿದೆ. ನಂತರ ಹಸಿರು ಮೆಣಸಿನಕಾಯಿ, ಇದನ್ನ ನೀವು ಜಜ್ಜಿಬಿಟ್ಟು ಪೇಸ್ಟ್ ಥರ ಮಾಡಿಕೊಂಡು ಹಾಕೋಬೋದು. ಸೊ ಇವತ್ತು ಹಿಂಗೆ ಹಾಕಿದ್ದೀವಿ. ಆ್ಯಂಡ್ ಸಬ್ಸಿಗೆ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಸೊ ಇದಕ್ಕೆ ಬೇಕು ಅಂತಂದರೆ ಕಡಲೆ ಬೀಜನ ಹುರಿದ್ಬಿಟ್ಟು 2 ಭಾಗ ಮಾಡಿನೂ ಹಾಕೋಬೋದು, ಬಟ್ ನಾನು ಹಾಕಿಲ್ಲ. ಆ್ಯಂಡ್ ಆಲ್ಸೋ ರವೆ ಕೂಡ ಆಪ್ಷನಲ್, ಬೇಕು ಅಂದರೆ ಹಾಕೋಬೋದು. ಸೊ ಇದಿಷ್ಟು ನಾವು ಇಲ್ಲಿ ಹಾಕಿರುವಂಥ ಪದಾರ್ಥ. ಹಾಂ, ಇದಕ್ಕೆ ಜೊತೆಗೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು. ಅಂದರೆ ಒಬ್ಬೊಬ್ರು ಒಂದೊಂಥರ ವಿಧಾನದಲ್ಲಿ ಮಾಡ್ತಾರೆ. ಒಬ್ಬೊಬ್ರು ಪ್ಲೇನ್ ಅಕ್ಕಿ ರೊಟ್ಟಿಗೆ ಬಿಸಿನೀರು ಹಾಕಿ ಕಲಿಸ್ಬಿಟ್ಟು ಮಾಡ್ತಾರೆ. ನಾನು ಬಿಸಿನೀರು ಹಾಕಲ್ಲ, ಬಿಸಿನೀರು ಬೇಕಂದರೆ ಬಿಸಿನೀರು ಹಾಕೋಬೋದು. ಸೊ ಇವಾಗ ನಾನು ಉಪ್ಪು ಹಾಕೊಳ್ತಾ ಇದ್ದೀನಿ. ಇದಕ್ಕೆ ಕಾಂಬಿನೇಷನ್ ಆಗಿ ಚಟ್ನಿ ಮಾಡ್ತೀನಿ. ನಮ್ಮ ಮನೆಯಲ್ಲಿ ಎಲ್ಲರೂ ಚಟ್ನಿ ಪ್ರಿಯರು, ಹಂಗಾಗಿ ಚಟ್ನಿ ಮಾಡಬೇಕು.
ನಿಶಾ ಮೇಡಮ್ ಇನ್ನೂ ಎದ್ದಿಲ್ಲ. ತಗೊಳ್ತಾನ ನನ್ನ ಫ್ರೆಂಡ್ ಬಂದರು. ಯಾರು? ರಚಿತಾ. ಹೌದಾ? ಸೊ ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಬೇಕು. ಅವಳು ಫ್ರೆಂಡ್ ಬಂತು ಅಂತ ಹೇಳಿ. ಪಿರೆಂಡ್ ಮಿಷನ್ ಪಿರೆಂಡ್ ಬಂದಿದ್ದಾರೆ. ಫ್ರೆಂಡು ಫ್ರೆಂಡಲ್ಲ ಬರ್ಸು ಬ್ಯಾಂಡು. ಇದು ಕಡೆಯಾ ಒಂಚೂರು ನೀರು ಹಾಕೋಣ. ಸೊ ಇವಾಗ ಇನ್ನೊಬ್ರು ಆ್ಯಡ್ ಆನ್ ಆಗಿದ್ದಾರೆ, ನಿಶಾ ಅವರ ಫ್ರೆಂಡ್. ಸೊ ಅವ್ರಿಗೂ ತಿಂಡಿ ಮಾಡಬೇಕು. ಹಾಕೋಣ, ನೀರು ಹಾಕೋಣ. ನೀರು ಹಾಕು. ಲಿಟಲ್ ಬೇಬಿ. ಇವಾಗ ಚಟ್ನಿಗೆ ನಾನು ಕೊತ್ತಂಬರಿ ಮತ್ತು ಸ್ವಲ್ಪ ಹುಣಸೆಹಣ್ಣು, ಕಾಯಿ, ಹುರ್ಗಡ್ಲೆ ಹಾಗೂ ಹಸಿಮೆಣಸಿನ್ಕಾಯಿ, ಜೀರಿಗೆ, ಮೆಣಸು, ಬೆಳ್ಳುಳ್ಳಿ, ಉಪ್ಪು ಇಷ್ಟನ್ನು ಹಾಕಿ ಗ್ರೈಂಡ್ ಮಾಡ್ಕೊಳ್ತೀನಿ. ಅದಕ್ಕೆ ಬೇಕಂದರೆ ಲೇಟರ್ ನಾನು ಒಗ್ಗರಣೆ ಹಾಕ್ತೀನಿ, ಇಲ್ಲ ಅಂತಂದರೆ ಹಾಗೆ ತಿಂತೀವಿ ಚಟ್ನಿ. ಸೊ ಇವತ್ತು ಚಟ್ನಿ ಮಾಡ್ತಾಯಿದ್ದೀನಿ. ಕಾಯೆಲ್ಲ ಅಂದರೆ ಒಂದೇ ಸಲ ತುರ್ದು ಫ್ರಿಜ್ಜಲ್ಲಿ ಇಟ್ಬಿಟ್ಟಿರ್ತೀನಿ ನಾನು. ಬೇಕಾದಾಗ ಯೂಸ್ ಮಾಡ್ಕೋಬೋದು ಬೇಗ ಕ್ವಿಕ್ಕಾಗಿ ಅಂತ. ನೋಡಿ ಇಂಥ ಟೈಮಲ್ಲೆಲ್ಲ ಮಂಗಳಮ್ಮ ಅವರು ಅಡುಗೆ ಮನೆಯನ್ನು ಫುಲ್ ಕ್ಲೀನ್ ತಯಾರಿಸುತ್ತಿದ್ದಾರೆ. ಇವಾಗ ನಾವು ಚಟ್ನಿ ಮಾಡುವ. ಅಂದರೆ ಕೆಂಪು ಚಟ್ನಿ ಮಾಡ್ತಾಯಿಲ್ಲ ನಾನು ಇವತ್ತು, ಗ್ರೀನ್ ಚಟ್ನಿ ಮಾಡ್ತಾ ಇರೋದು. ಸೊ ಕಾಯಿ ಹಾಕಿ ಆಗಿದೆ. ಇದಕ್ಕೆ ನಾವೀಗ ಒಂದು 3-6 ಸಣ್ಣ ಮೆಣಸಿನ್ಕಾಯಿ, ಸೊ 9 ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಖಾರವಾಗಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಮೆಣಸಿನಕಾಯಿ. ಇದ ನಂತರ ಜೀರಿಗೆ ಸ್ವಲ್ಪ, ಜೀರಿಗೆ ಮೆಣಸು ಸ್ವಲ್ಪ ಹಾಕೊಂಡ್ರೆ ಸಾಕು. ಇದಕ್ಕೆ 1 ಗೆಡ್ಡೆ ಬೆಳ್ಳುಳ್ಳಿ, ಸ್ವಲ್ಪ ಹುರ್ಗಡ್ಲೆ ಇಸ್ ಆಪ್ಷನಲ್. ಕೆಂಪು ಚಟ್ನಿಗೆ ಹಾಕ್ತಾರೆ, ಇದಕ್ಕೂ ಹಾಕೊಳ್ತೀನಿ ಸ್ವಲ್ಪ ನಾನು. ನಂತರ ಇದಕ್ಕೆ ನಾವು ಮೆಣಸನ್ನು ಹಾಕುವ. ಸ್ವಲ್ಪ ಇಷ್ಟ ಹಾಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಉಪ್ಪನ್ನು ಹಾಕುವ. ರುಚಿಗೆ ತಕ್ಕಷ್ಟು ಉಪ್ಪು. ಮಳೆ ಬಂದರೆ ಮನೆ ಎಲ್ಲ ಗಲೀಜ್ ಆಚೆ ಎಲ್ಲ ಹೋಗ್ತಾ ಇರ್ತೀವಲ್ಲ, ಹೋಗೋದು ಬರೋದು ತುಳ್ಕೊಂಡು ಓಡಾಡ್ತಾ ಇರ್ತವೆ. ಸೊ ಹಂಗಾಗಿ ಇನ್ನೂ ಮನೆಯ ಬರ್ಸಿಲ್ಲ ಮಂಗಳಮ್ಮ. ಜಸ್ಟು ಈ ಕಬೋರ್ಡ್ಸ್ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ತಾಯಿದ್ರು. ನಾನು ನೆನ್ನೆ ಫ್ಲೋರೆಲ್ಲ ಉಜ್ಜಿ ಎಲ್ಲ ನೀಟಾಗಿ ಕ್ಲೀನ್ ಮಾಡಿದ್ದೆ. ಸೊ ಇದಕ್ಕೆ ಸ್ವಲ್ಪ ನೀರು ಹಾಕೋಣ. ನೀರು ಹಾಕಿಕೊಂಡು ಬೆಳ್ಳುಳ್ಳಿ ಹಾಕಿಕೊಂಡು ರುಬ್ಬಿಕೊಂಡು ಬರುತ್ತೇನೆ. ಚಟ್ನಿ ರೆಡಿಯಾಗಿದೆ. ಇವಾಗ ರೊಟ್ಟಿ ಹಾಕಬೇಕು. ಆ್ಯಂಡ್ ಇಲ್ಲಿ ತವ ಇಟ್ಟಿದ್ದೀನಿ ಆಲ್ರೆಡಿ. ಸೊ ಇವಾಗ ಸ್ಟಾರ್ಟ್ ಮಾಡೋಣ ಗೈಸ್. ಈಗ ನಾವು ಇಲ್ಲಿ ತಗ್ತಾ ಇದ್ದೀವಿ. ಆ ಕಡೆ ಮುತ್ತಣ್ಣ ನಮ್ಮ ಪಾರ್ಟ್ನರ್ ಬೇಯಿಸ್ತಾ ಇದ್ದಾರೆ. ನಮ್ಮ ಕಿಚನ್ ಪಾರ್ಟ್ನರ್ ಯಾರೋ ನಮ್ಮ ಮನೇಲಿ ನನಗೆ ಅಂದರೆ ನಮ್ಮ ಮುತ್ತಣ್ಣನೇ. ಅಣ್ಣ ಕಟ್ ಮಾಡಿಕೊಡೋಣ, ಇದು ಕಟ್ ಮಾಡಿಕೊಡೋಣ. ಕ್ವಿಕ್ಕಾಗಿ ಪಟಾಪಟ್ 2 ನಿಮಿಷದಲ್ಲಿ ಮಾಡ್ತಾರೆ. ಸೊ ಹಂಗಾಗಿ ಇವಾಗ ಮುತ್ತಣ್ಣ 1 ರೌಂಡು, ಆಮೇಲೆ ಬೇಯಿಸೋಕ್ಕೆ ಮಿಷನ್ ಕರ್ಕೊತೀನಿ. ಒಂದಿಬ್ಬರಿಗೆ, ಇವಾಗ ನಿಖಿಲವ್ರಿಗೆ, ಅಜ್ಜಿಗೆ, ಅವ್ರಿಗೆಲ್ಲ ಸ್ವಲ್ಪ ಆಗೋವರೆಗೂ ಮುತ್ತಣ್ಣ ಬೇಯಿಸ್ತೀನಿ. ಆಮೇಲೆ ಮುತ್ತಣ್ಣ ತಿಂಡಿ ಕೊಟ್ಬಿಟ್ಟು ಮಿಷನ್ ಕರ್ಕೊತೀನಿ. ಸೊ ನೋಡಿ ಎಷ್ಟು ಚೆನ್ನಾಗಿ ತಗ್ಬೋದು. ಒಬ್ಬೊಬ್ರಿಗೆ ಕೈಯೆಲ್ಲ ಅಂಟ್ಕೊಳ್ಳುತ್ತೆ, ಆ ಥರ ಎಲ್ಲ ಆಗುತ್ತೆ. ರೈಟ್ ಕನ್ಸಿಸ್ಟೆನ್ಸಿ ಕಲಿಸಿಲ್ಲ ಅಂದರೆ ಆ ಥರ ಆಗ್ಬಿಡುತ್ತೆ. ಸೊ ನೋಡಿ ಎಷ್ಟು ನೀಟಾಗಿ ಬಂತು. ಎಣ್ಣೆ ಹಾಕೊಂಡು ಹಿಂಗೆ ಕೈಯಲ್ಲಿ ತಟ್ತಾ ಹೋದರೆ ಒನ್ ಮೋರ್ ಅನ್ಬೇಕು ಮನೇಲಿ ಇರೋದೆಲ್ಲ. ನೀಟಾಗಿ ತಟ್ಟಿದ್ದೀನಿ ನೋಡಿ. ಹೇಗಿದೆ? ಚೆನ್ನಾಗಿದೆಯಾ? ನಿಜ ಹೇಳಿ. ಹೌದಾ? ಹೇಗಿದೆ? ನಿಮಗೆ ಅಂತಾನೆ ಮಾಡಿರೋದು. ಸೂಪರ್. ಬಾಯಿಗೆ ಹಾಕೊಂಡಿದ ತಕ್ಷಣ ಇನ್ನೂ ಕಡಿಲೇ ಇಲ್ಲ. ಹಾಲೇ ಸೂಪರ್. ನೋಡಿದ್ರೆ ಚೆನ್ನಾಗಿರಲ್ವಾ? ಹಾಂ ಚೆನ್ನಾಯ್ತಾ? ಇನ್ನು ನಾವು ಟ್ರಿಪ್ಗೆ ಹೋಗ್ಬಿಟ್ರೆ ಎಷ್ಟು ದಿನ ಆಗುತ್ತೋ ಬರೋದು, ಮಾಡ್ಕೊಡೋಕ್ಕಾಗಲ್ವಲ್ಲ ಅಂದ್ಬಿಟ್ಟು ಇವತ್ತು ಮಾಡಿಬಿಟ್ಟೆ.
ಎಲ್ಲಿ ನಿಶಾ ರವೀಂದ್ರ ಅವರು? ನಿಶಾ ಅವರೇ ಎಲ್ಲಿದ್ದೀರಿ? ಅಲ್ಲಿದ್ದಾರೆ ನೋಡಿ. ಹಾಯ್ ಮಾಡಿ ನಮ್ಮ ಚಾನಲಲ್ಲಿ. ಬನ್ನಿ ರೊಟ್ಟಿ ತಿನ್ನಿ, ತಟ್ಟು ಬನ್ನಿ. ನೋಡ್ತಾರ ಜನ ಯಾರು ತಟ್ತವ್ರೆ ಅಂತ. ಎಲ್ಲಿ ರಚಿತಾ? ರಚಿತಾ ಉಮೇಶ್ ಬಂದಿದ್ದಾರೆ ಇವತ್ತು ನಮ್ಮ ಮನೆ. ಬನ್ನಿ ರಚಿತಾ ಉಮೇಶ್, ನೀವು ನಿಮ್ಮ ಸ್ಟೈಲಲ್ಲಿ ವೆಲ್ಕಮ್ ಹೇಳಿ. ಪ್ಲೀಸ್ 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 ಹೇಳಿ ಬೇಗ. ಹೇಳಿ ಬನ್ನಿ ಕೆಳಗಡೆ ತಿಂಡಿ ಮಾಡಿ. ಮಳೆಯಲ್ಲೂ ನೋಡಿ ಗೈಸ್ ಎಂತ ಐಸ್ ಕ್ಯೂಬ್ ಹಾಕೊಂಡು ಕೋಲ್ಡ್ ನೀರಿಲ್ವಾ, ಅದಕ್ಕೆ ಐಸ್ ಕ್ಯೂಬ್ನ ಇಟ್ಕೊಂಡು ಅವ್ರದ್ದು ಯೂಟ್ಯೂಬ್ ಚಾನಲ್ ನಡೀತಿದೆ. ಇಲ್ಲಿ ನೋಡಿ, ಈ ಐಸ್ ಕ್ಯೂಬ್ ಹಾಕೋ ಕುಡಿತಾನೆ ಉದ್ದಾರ. ಸಣ್ಣದ ಇವ್ರಂತೆ. ಆ್ಯಕ್ಚುಲಿ ಚೆನ್ನಾಗಿ ಬಂದಿದೆ. ನಿಮ್ಮನೇಲಿ ಟ್ರೈ ಮಾಡಿ ಹೇಳಿ ಹೇಗೆ ಬಂತು ನಿಮ್ಮನೇಲಿ ಅಂತ, ಇಷ್ಟ ಆಯ್ತೇನು ಅಂತ. ಸೊ ಈ ವಿಡಿಯೋ ಇಷ್ಟ ಆಗಿದೆ, ಲೈಕ್ ಶೇರ್ ಆ್ಯಂಡ್ ಕಮೆಂಟು ಆ್ಯಂಡ್ ಸಬ್ಸ್ಕ್ರೈಬ್ ಟು ಮದನ್ ಮಧುಗೌಡ ಯೂಟ್ಯೂಬ್ ಚಾನಲ್ ಹಾಗೂ ನಿಖಿಲ್ ನಿಶಾ ವ್ಲಾಗ್ಸ್. ಟೇಕ್ ಕೇರ್ ಗೈಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.